ಪ್ರೀತಿಯ ದೇವಜನರೇ, ಯೇಸುವಿನ ಸುಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳು. ಪ್ರಿಯರೇ, ನಾವು ಬೈಬಲ್ನಲ್ಲಿರುವ ಲೋಟ ಹಾಗೂ ಅವರ ಕುಟುಂಬದ ಬಗ್ಗೆ ಹಾಗೂ ಸೊದೋಮ್ ಗೊಮೋರ ಪಟ್ಟಣ ನಾಶವಾಗಲು ಏನು ಕಾರಣವೆಂದು ಕೂಡ ತಿಳಿದುಕೊಳ್ಳೋಣ. ಪ್ರಿಯರೇ, ಹಾಗಾದರೆ ನೀವು ಇದೇ ಮೊದಲು ಸಾರಿ ಈ ವಿಡಿಯೋವನ್ನು ನೋಡುವುದಾದರೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿಕೊಳ್ಳಿ. ಬನ್ನಿ ಪ್ರಿಯರೇ, ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಅಬ್ರಹಾಂ ತಮ್ಮನಾದ ಲೋಟನು ಸ್ವಂತ ಇಚ್ಛೆಯಿಂದ ಸೊದೋಮ್ ಗೊಮೋರ ಪಟ್ಟಣವನ್ನು ಆರಿಸಿಕೊಂಡು ಅಲ್ಲಿಯೇ ಗುಡಾರವನ್ನು ಹಾಕಿಕೊಂಡು ಜೀವಿಸುತ್ತಿದ್ದನು. ಆ ಪಟ್ಟಣವು ತುಂಬ ಹಚ್ಚಸಿರಾಗಿ ಇರುವುದರಿಂದ ಕುಟುಂಬ ಸಮೇತವಾಗಿ ಅಲ್ಲಿಯೇ ವಾಸ ಮಾಡತೊಡಗಿದರು. ಪ್ರಿಯರೇ, ಆದರೆ ಅಲ್ಲಿ ದೇವರ ಪ್ರಸನ್ನತೆಯಾಗಲಿ ಪರಿಶುದ್ಧತೆಯಾಗಲಿ ನೀತಿಯಾಗಲಿ ಯಾವುದೂ ಇರಲಿಲ್ಲ. ಅಲ್ಲಿ ಸೊದೋಮ್ ಗೊಮೋರ ಪಟ್ಟಣದವರು ದೇವರಿಗೆ ವಿರುದ್ಧವಾಗಿ ಹೆಣ್ಣಿಗೆ ಹೆಣ್ಣು ಗಂಡಿಗೆ ಗಂಡು ಮದುವೆ ಮಾಡಿಕೊಳ್ಳುತ್ತಿದ್ದರು. ತಮ್ಮ ಊರಿಗೆ ಯಾರಾದರೂ ಅನ್ಯಜನರು ಬಂದರೆ ತಮ್ಮ ಇಚ್ಛೆಯಂತೆ ಅವರನ್ನು ಬಳಸಿಕೊಳ್ಳುತ್ತಿದ್ದರು. ಈ ಜಾಗದಲ್ಲಿ ವಾಸ ಮಾಡುವವರು ಸೊದೋಮ್ ಗೊಮೋರ ಪಟ್ಟಣದವರೇ ಎಂದು ಗುರುತಿಸುತ್ತಿದ್ದರು. ಪ್ರಿಯರೇ, ಹೇಗೆಂದರೆ ಎಚ್ಕೆಎಲ್ 16:50 ನೋಡುತ್ತೇವೆ, ಅವರು ಸೊಕ್ಕೇರಿ ನನ್ನ ಕಣ್ಣೆದುರಿಗೆ ಅಸಹ್ಯಾಚಾರಗಳನ್ನು ನಡೆಸಿದರು, ನಾನು ಅದನ್ನು ನೋಡಿ ನಿರ್ಮೂಲ ಮಾಡಿದೆನು ಎಂದು ನೋಡುತ್ತೇವೆ. ಹಾಗೆಯೇ ಯೆಶಾಯ 3:9 ನೋಡುತ್ತೇವೆ, ಅವರ ಮುಖಭಾವವೇ ಅವರಿಗೆ ವಿರುದ್ಧವಾಗಿ ಸಾಕ್ಷಿಯಾಗಿದೆ. ತಮ್ಮ ಪಾಪವನ್ನು ಮರೆಮಾಚದೆ ಸೊದೋಮಿನವರಂತೆ ಮೆರೆಯಿಸುತ್ತಾರೆ. ಈ ರೀತಿ ಆದ ಜನರೊಟ್ಟಿಗೆ ನಾವು ಸಂಬಂಧವನ್ನು ಇಟ್ಟುಕೊಳ್ಳುವಾಗ ಹಾಳಾಗುತ್ತೀವಿ. ಪ್ರಿಯರೇ, ಆದ್ದರಿಂದ ಲೋಟನು ಲೋಟನ ಹೆಂಡತಿ ಮಕ್ಕಳು ಈ ಸೊದೋಮ್ ಗೊಮೋರ ಪಟ್ಟಣವನ್ನು ಬಿಟ್ಟು ಹೋಗುವುದಕ್ಕೆ ಪ್ರಯತ್ನಿಸಲಿಲ್ಲ. ಈ ಪಾಪದ ಜಾಗದಲ್ಲೇ ಇದ್ದುಕೊಂಡು ಪಾಪ ಮಾಡದಂತೆ ಉಳಿದುಕೊಳ್ಳೋಣ ಎಂದು ಯೋಚಿಸಿ ಹಾಗೆಯೇ ಇದ್ದುಬಿಟ್ಟರು. ಲೋಟನು ಅವರ ಮಕ್ಕಳು ಹೆಂಡತಿಯ ಬಗ್ಗೆ ಯೋಚಿಸಲೇ ಇಲ್ಲವೆಂದು ತೋರುತ್ತದೆ. ಯಾರು ಈ ಲೋಟನು? ಲೋಟನ ಮಕ್ಕಳು ಸೊದೋಮ್ ಗೊಮೋರ ಪಟ್ಟಣ ನಾಶವಾದ ಮೇಲೆ ಎಲ್ಲಿಗೆ ಹೋದರು? ಹಾಗೂ ಲೋಟನ ಹೆಣ್ಣು ಮಕ್ಕಳು ಮಾಡಿದ ಪಾಪವಾದರೂ ಏನು? ಆಗ ಅವರ ಕುಟುಂಬ ನಾಶವಾಗಲಿಕ್ಕೆ ಕಾರಣವಾದರೂ ಏನೆಂದು ನೋಡೋಣ. ಪ್ರಿಯರೇ, ಈ ಸೊದೋಮ್ ಗೊಮೋರ ಪಟ್ಟಣವನ್ನು ಕರ್ತನು ನಾಶ ಮಾಡಲು ನಿರ್ಧರಿಸಿದರು. ಯಾಕೆಂದರೆ ಅಲ್ಲಿ ದೇವರಿಗೆ ಇಷ್ಟವಿಲ್ಲದ ಅಸಹ್ಯ ಕಾರ್ಯವನ್ನು ಮಾಡತೊಡಗಿದರು. ಆದ್ದರಿಂದ ಆ ಪಟ್ಟಣವನ್ನು ನಾಶ ಮಾಡಲು ನಿರ್ಧರಿಸಿದರು. ನಂತರ ಸರ್ವೇಶ್ವರ ಸ್ವಾಮಿಯು ತನ್ನ 2 ದೂತರನ್ನು ಸೊದೋಮ್ ಗೊಮೋರ ಪಟ್ಟಣಗಳಿಗೆ ಕಳುಹಿಸಿದರು. ಲೋಟನ ಕುಟುಂಬ ಅಲ್ಲಿ ಯಾವುದೇ ತಪ್ಪು ಮಾಡದಿರುವುದರಿಂದ ಕರ್ತನು ಆ ದೂತರಿಬ್ಬರನ್ನು ಕಳುಹಿಸಿ ಲೋಟನ ಕುಟುಂಬವನ್ನು ಅಲ್ಲಿಂದ ಹೊರಗೆ ತರಲು ತನ್ನ ದೂತರಿಗೆ ಅಪ್ಪಣೆ ನೀಡಿದರು. ಲೋಟನ ಕುಟುಂಬದವರು ತಡ ಮಾಡಲು ಸರ್ವೇಶ್ವರನು ಅವನನ್ನು ಕನಿಕರಿಸುವುದರಿಂದ ಅವನನ್ನು ಅವನ ಹೆಂಡತಿ ಮಕ್ಕಳನ್ನು ಕೈ ಹಿಡಿದು ಹೊರಗೆ ತಂದು ಊರಾಚೆಗೆ ಬಿಟ್ಟರು. ನಂತರ ಲೋಟನು ಚೋಗೋರೆಂಬ ಊರನ್ನು ಸೇರಿದನು. ಅಲ್ಲಿಂದ ಬಂದ ನಂತರವೂ ಅವರ ಮನಸ್ಸೆಲ್ಲವೂ ಸೊದೋಮ್ ಗೊಮೋರ ಪಟ್ಟಣಗಳಲ್ಲೇ ಇತ್ತು. ಪ್ರಿಯರೇ, ಆಗ ಸರ್ವೇಶ್ವರ ಸ್ವಾಮಿಯು ಸೊದೋಮ್ ಗೊಮೋರ ಮೇಲೆ ಆಕಾಶದಿಂದ ಅಗ್ನಿ ಗಂಧಕಗಳನ್ನು ಸುರಿಸಿ ಆ ಪಟ್ಟಣಗಳನ್ನು ಸುತ್ತಲಿರುವ ಸೀಮೆಯೆಲ್ಲವನ್ನು ಊರುಗಳಲ್ಲಿದ್ದ ಜನರೆಲ್ಲರನ್ನು ಭೂಮಿಯ ಮೇಲಣ ಎಲ್ಲ ಬೆಳೆಯನ್ನು ನಾಶ ಮಾಡಿದರು. ಹಾಗೂ ಹಿಂದೆ ತಿರುಗಿ ನೋಡಬಾರದೆಂದು ಸರ್ವೇಶ್ವರ ಸ್ವಾಮಿಯ ಆಜ್ಞೆ ಮಾಡಿದ್ದನ್ನು ಮರೆತು ಅಲ್ಲಿ ಬಿಟ್ಟು ಬಂದಿರುವಂತಹ ಎಲ್ಲ ಆಸ್ತಿಯನ್ನು ನೆನೆಸಿ ಲೋಟನ ಹೆಂಡತಿ ಹಿಂದೆ ತಿರುಗಿ ಆ ಪಟ್ಟಣವನ್ನು ನೋಡಿದ ನಿಮಿತ್ತ ಉಪ್ಪಿನ ಕಂಬವಾಗಿ ಮಾರ್ಪಟ್ಟಳು. ಪ್ರಿಯರೇ, ನಂತರ ಲೋಟನು ಚೋಗೋರಿನಲ್ಲಿರುವುದಕ್ಕೆ ಹೆದರಿ ತನ್ನ 2 ಹೆಣ್ಣು ಮಕ್ಕಳನ್ನು ಕರೆದುಕೊಂಡು ಗವಿಯಲ್ಲಿ ಹತ್ತಿ ಅಲ್ಲಿಯೇ ವಾಸ ಮಾಡಿದನು. ಅವನು ಅವನ ಹೆಣ್ಣು ಮಕ್ಕಳು ಒಂದು ಗವಿಯಲ್ಲಿಯೇ ವಾಸಿಸಿದರು. ಆದರೆ ಸೊದೋಮ್ ಗೊಮೋರ ಪಟ್ಟಣ ನಾಶ ಮಾಡಿ ನಮ್ಮನ್ನು ಯಾಕೆ ಸರ್ವಶಕ್ತನಾದ ದೇವರು ಉಳಿಸಿದ್ದಾರೆಂದು ಅವರು ಯೋಚಿಸಿದ ಹಾಗೆ ಕಾಣಲಿಲ್ಲ. ಪ್ರಿಯರೇ, ಹಾಗೂ ಲೋಟನು ತನ್ನ ಅಣ್ಣನಾದ ಅಬ್ರಹಾಮನ ಜಾಗಕ್ಕೆ ತಿರುಗಿ ಹೋಗಬಹುದಾಗಿತ್ತು, ಆದರೆ ಅವನು ಹೋಗಲಿಲ್ಲ. ಅವರ ಹೆಣ್ಣು ಮಕ್ಕಳು ಹೀಗೆ ಯೋಚಿಸಿದರು, ನಮ್ಮನ್ನು ಮದುವೆ ಮಾಡಿಕೊಳ್ಳುವ ಪುರುಷರು ಎಲ್ಲಿಯೂ ಇಲ್ಲ ಎಂದು. ಒಂದು ವೇಳೆ ಲೋಟನು ಅಬ್ರಹಾಮನೊಟ್ಟಿಗೆ ಹೋಗಿದ್ದರೂ ಅಲ್ಲಿ ತನ್ನ ಹೆಣ್ಣು ಮಕ್ಕಳಿಗೆ ಕಾನಾನಲ್ಲಿರುವಂತಹ ಪುರುಷರನ್ನು ನೋಡಿ ಮದುವೆ ಮಾಡಿಸಿ ಕೊಡಬಹುದಾಗಿತ್ತು. ಒಳ್ಳೆಯ ಜೀವನವನ್ನು ಕೂಡ ಮಾಡಬಹುದಾಗಿತ್ತು. ಪ್ರಿಯರೇ, ಆಗ ಅವರ ಚರಿತ್ರೆಯೇ ಬದಲಾಗುತ್ತಿತ್ತು. ಆದರೆ ಲೋಟನು ಅವನ ಮಕ್ಕಳು ಅಬ್ರಹಾಮನ ಹತ್ತಿರ ಹೋಗಲೇ ಇಲ್ಲ. ಬದಲಾಗಿ, ನಾನು ಅಬ್ರಹಾಮನನ್ನು ಬಿಟ್ಟು ಬಂದಿದ್ದೇನೆ, ಮತ್ತೆ ಏಕೆ ಅಲ್ಲಿಗೆ ನಾನು ಹೋಗಬೇಕೆಂದು ಯೋಚಿಸಿರಬಹುದು. ಈ ರೀತಿ ಈಗೋ ನೋಡುವುದು ಯಾರನ್ನು ಬಿಟ್ಟಿತು? ಆಗ ಲೋಟನು ಕುಟುಂಬ ಆಗ ಗವಿಯಲ್ಲೇ ಉಳಿದು ಬಿಟ್ಟರು. ಲೋಟನ ಹೆಣ್ಣು ಮಕ್ಕಳು ಸೊದೋಮ್ ಗೊಮೋರ ಪಟ್ಟಣದಲ್ಲಿ ವಾಸ ಮಾಡಿದ ನಿಮಿತ್ತ
ಅಕ್ರಮವಾಗಿ ಯೋಚಿಸಿದರು ಪ್ರಿಯರೇ. ನಂತರ ಅವರು ತನ್ನ ತಂದೆಗೆ ದ್ರಾಕ್ಷಾರಸವನ್ನು ಕುಡಿಸಿ ಅವನ ಮುಖಾಂತರ ಸಂತತಿಯನ್ನು ಪಡೆದುಕೊಳ್ಳಲು ದೇವರಿಗೆ ವಿರುದ್ಧವಾಗಿ ಇಷ್ಟವಿಲ್ಲದ ಪಾಪದ ಕೆಲಸವನ್ನೇ ಮಾಡಿದರು. ನಂತರ ಹಿರಿಮಗಳು ತಂದೆಗೆ ದ್ರಾಕ್ಷಾರಸವನ್ನು ಕುಡಿಸಿ ಅವನ ಸಂಗಡ ಕೂಡಿದಳು. ಆದರೆ ದ್ರಾಕ್ಷಾರಸವನ್ನು ಕುಡಿದ ನಿಮಿತ್ತ ತಂದೆಗೆ ಜ್ಞಾನವೇ ಇರಲಿಲ್ಲ. ನಂತರ ಮಾರನೆಯ ದಿವಸ ಹಿರಿಮಗಳಾದ ತನ್ನ ತಂದೆಗೆ ದ್ರಾಕ್ಷಾರಸವನ್ನು ಕುಡಿಸಿ ತಂದೆಯನ್ನು ಕೂಡಿದಳು. ಆದರೆ ಇದರ ಅರಿವೇ ಲೂಟನಿಗೆ ಇರಲಿಲ್ಲ ಪ್ರಿಯರೇ. ಹೀಗೆ ಲೂಟನು ಇಬ್ಬರು ಹೆಣ್ಣು ಮಕ್ಕಳು ತಂದೆಯಿಂದ ಬಸುರಾದರು. ಹೀಗೆ ಹಿರಿಯವಳು ಗಂಡು ಮಗುವನ್ನು ಹೆತ್ತಿ ಅದಕ್ಕೆ ಮೊವಾಬ್ ಎಂದು ಹೆಸರಿಟ್ಟಳು. ಇಂದಿನವರೆಗೆ ಇರುವ ಮೊವಾಬ್ ಅವರಿಗೆ ಅವನೇ ಮೂಲ ಪುರುಷನು. ಕಿರಿಮಗಳು ಗಂಡು ಮಗುವನ್ನು ಹೆತ್ತು ಅದಕ್ಕೆ ಬೆನ್ಯಾಮೀನ್ ಎಂದು ಹೆಸರಿಟ್ಟಳು ಪ್ರಿಯರೇ. ಇಂದಿನವರೆಗೂ ಇರುವ ಅಮ್ಮೋನಿಯರಿಗೆ ಇವನೇ ಮೂಲ ಪುರುಷನಾಗಿದ್ದನು. ಈ ಮೊವಾಬ್ ಬೆನ್ಯಾಮೀನರ ಸಂತತಿಯವರ ಮೇಲೆ ಸರ್ವೇಶ್ವರನ ಶಾಪವು ಉಂಟಾಯಿತು. ಆದರೆ ಮೊವಾಬ್ಯರು ಬೆನ್ಯಾಮೀನರು 10 ತಲೆಮಾರುಗಳಾದರೂ ಕೂಡ ದೇವರ ಪವಿತ್ರಾಲಯಕ್ಕೆ ಬರಬಾರದೆಂದು ನಾವು ಧರ್ಮೋಪದೇಶ ಕಾಂಡ 23:3 ನೋಡುತ್ತೇವೆ ಪ್ರಿಯರೇ. ಅಮ್ಮೋನಿಯರಾಗಲಿ ಮೊವಾಬ್ಯರಾಗಲಿ ಸರ್ವೇಶ್ವರನ ಸ್ವಾಮಿಯ ಸಭೆಗೆ ಎಂದೆಂದಿಗೂ ಸೇರಬಾರದು. ಅವರ ಸಂತತಿಯವರು 10ನೆಯ ತಲೆಯವರಾದರೂ ಕೂಡ ಸರ್ವೇಶ್ವರನ ಸಭೆಗೆ ಸೇರಬಾರದು ಎಂದು ನೋಡುತ್ತೇವೆ. ಹಾಗೆ ಇದ್ದರೂ ಕೂಡ ದೇವರು ತನ್ನ ದಯೆಯಿಂದ ಮೊವಾಬ್ ದೇಶದ ಹುಡುಗಿಯಾದ ರೂತಳನ್ನು ಕರುಣಿಸಿದ. ಸರ್ವಶಕ್ತನಾದ ದೇವರು ಈ ಮೊವಾಬ್ ಅಮ್ಮೋನಿಯರು ಅಬ್ರಹಾಮನ ಸಂತತಿಗೆ ವಿರುದ್ಧವಾಗಿಯೇ ಮಾರ್ಪಟ್ಟರು. ಲೂಟನ ಹೆಣ್ಣು ಮಕ್ಕಳು ತನ್ನ ತಂದೆಗೆ ಅರಿಯದೆ ಸಂತತಿಯನ್ನು ಪಡೆದು ಹಾಗೂ ಲೂಟನು ಅತಿಯಾದ ದ್ರಾಕ್ಷಾ ಸೇವನೆ ಮಾಡಿದ ನಿಮಿತ್ತ ದೇವರ ಮುಂದೆ ಅಪರಾಧಿಗಳಾದರು. ಸರ್ವೇಶ್ವರ ಸ್ವಾಮಿಯು ಯಾವುದಕ್ಕಾಗಿ ಸೊದೋಮ್ ಗೊಮೋರ ಪಟ್ಟಣವನ್ನು ನಾಶ ಮಾಡಿದ್ದಾರೆ ಎಂದು ತಿಳಿದರೂ ಕೂಡ ಭಯವಿಲ್ಲದೆ ಮತ್ತೆ ದೇವರ ವಿರುದ್ಧವಾಗಿಯೇ ಪಾಪ ಮಾಡುತ್ತಾರೆ. ಆ ಸಂದರ್ಭದಲ್ಲಿ ಆ ಹೆಣ್ಣು ಮಕ್ಕಳು ಸರ್ವೇಶ್ವರನ ಸ್ವಾಮಿಯನ್ನು ಹುಡುಕಲಿಲ್ಲ ಪ್ರಿಯರೇ. ಆದ ಕಾರಣ ಅವರು ಪಾಪ ಮಾಡಿದರು. ನಾವು ಕೀರ್ತನೆ 10:4 ನೋಡುತ್ತೇವೆ, ಸರ್ವೇಶ್ವರನು ವಿಚಾರಿಸುವುದೇ ಇಲ್ಲ ಎಂದು ದುಷ್ಟನು ಸೊಕ್ಕಿನ ಮುಖದಿಂದ ಹೇಳಿಕೊಂಡು ದೇವರಿಲ್ಲ ಎಂಬುದಾಗಿ ಸದಾ ಯೋಚಿಸುತ್ತಾನೆ. ಇದಕ್ಕೆ ಕಾರಣ ಲೂಟನು. ಯಾಕೆಂದರೆ ಸೊದೋಮ್ ಗೊಮೋರ ಪಟ್ಟಣದಲ್ಲಿ ದೇವರಿಗೆ ವಿರುದ್ಧವಾಗಿ ನಡೆಯುತ್ತಿದ್ದ ಪಾಪಗಳು ಹಾಗೂ ಅವನು ಅಲ್ಲಿಯೇ ವಾಸ ಮಾಡಿದ ಕಾರಣ ಆ ಹೆಣ್ಣು ಮಕ್ಕಳಿಗೆ ಅಲ್ಲಿ ನಡೆಯುತ್ತಿದ್ದ ಅನಾಚಾರಗಳು ಇವರಿಗೆ ತಪ್ಪು ಮಾಡುವುದಕ್ಕೆ ದಾರಿ ಮಾಡಿಕೊಡುತ್ತು ಪ್ರಿಯರೇ. ನಾವು ಜ್ಞಾನೋಕ್ತಿ 15:29 ನೋಡುತ್ತೇವೆ, ಸರ್ವೇಶ್ವರ ಸ್ವಾಮಿಯು ದುಷ್ಟರಿಗೆ ದೂರವಾಗಿದ್ದಾರೆ ಎಂದು. ಸೊದೋಮ್ ಗೊಮೋರ ಪಟ್ಟಣವನ್ನು ನಾಶ ಮಾಡಿದ ದೇವರು ಲೂಟನ ಕುಟುಂಬವನ್ನು ಮಾತ್ರ ನಾಶ ಮಾಡದಂತೆ ಉಳಿಸಿದ್ದಾರೆ ಎಂದು ಲೂಟನ ಕುಟುಂಬಕ್ಕೆ ಕೃತಜ್ಞತೆಯೇ ಇಲ್ಲ. ದೇವರನ್ನು ಮಹಿಮೆಪಡಿಸುವ ಜ್ಞಾನವೂ ಸಹ ಅವರಿಗೆ ಇರಲಿಲ್ಲ. ಸಂಪೂರ್ಣವಾಗಿಯೇ ನಾಶವಾಗಿ ಹೋದರು. ದೇವರು ತನ್ನ ದಯೆಯಿಂದ ಕರುಣೆಯಿಂದ ಉಳಿಸಿದರು. ಲೂಟನು ಹೆಂಡತಿಯು ಅಲ್ಲಿ ಬಿಟ್ಟು ಬಂದಿರುವಂತಹ ಸಿರಿ ಸಂಪತ್ತು ಲೋಕದ ಆಸೆಯಿಂದಾಗಿ ದೇವರು ಹಿಂದೆ ತಿರುಗಿ ನೋಡಬಾರದೆಂದು ಹೇಳಿದ ಪಟ್ಟಣವನ್ನು ನೋಡಿ ಉಪ್ಪಿನ ಕಂಬವಾಗಿ ಮಾರ್ಪಟ್ಟಳು. ಪ್ರಿಯರೇ, ನಾವು ದೇವರ ಮಾತಿಗೆ ತಗ್ಗಿಸಿಕೊಂಡು ನಡೆಯದೆ ಹೋದರೆ, ಲೋಕದ ರೀತಿಯಾಗಿ ನಡೆದರೆ ನಾವು ಕೂಡ ಈ ರೀತಿಯಾಗಿಯೇ ನಾಶವಾಗುತ್ತೇವೆ ಪ್ರಿಯರೇ. ನಾವು ನಮ್ಮ ಮಕ್ಕಳ ಮುಂದೆ ದೇವರಿಗೆ ಸಾಕ್ಷಿಯಾಗಿ ನಡೆಯುವಾಗ ನಮ್ಮ ಮಕ್ಕಳು ಕೂಡ ಸತ್ಯದ ಮಾರ್ಗದಲ್ಲಿ ನಡೆದು ದೇವರಿಂದ ಆಶೀರ್ವದಿಸಲ್ಪಡುತ್ತಾರೆ. ನಮ್ಮ ಕುಟುಂಬವು ಆಶೀರ್ವದಿಸಲ್ಪಡುತ್ತದೆ ಹಾಗೂ ದೇವರಿಗೆ ಮಹಿಮೆಯಾಗುವಂತೆ ನಡೆಯುತ್ತೇವೆ. ಹಾಗಾದರೆ ಪ್ರಿಯರೇ, ಈ ವಿಡಿಯೋದಲ್ಲಿರುವ ಸಂದೇಶ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಬೆಲ್ ಬಟನನ್ನು ಪ್ರೆಸ್ ಮಾಡಿಕೊಳ್ಳಿ. ಪರಿಶುದ್ಧಾತ್ಮರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವದಿಸಲಿ. ಆಮೆನ್.